ತೊಂಡೆ ಗಿಡದ ಎಲೆ ಎಲ್ಲ ಹಣ್ಣಾಗಿತ್ತು, ಅದನ್ನು ತೆಗ್ದಾಕುವ ಅಂತ ಬಂದೆ. ಹಾಗೆ ತೆಗಿತಾ ಇದ್ದೆ. ಇಲ್ಲೊಂದು ತೊಂಡೆಕಾಯಿ ಆಗಿದೆ ನೋಡಿ, ದೊಡ್ಡದು. ನೋಡಿ ಎಷ್ಟು ದೊಡ್ಡಾಗಿದೆ ಅಂತ, ಎಷ್ಟು ಚೆಂದ ಉಂಟು ನೋಡಲಿಕ್ಕೆ. ಪುಟಾಣಿ, ಇದು ಗುಂಡು ಗುಂಡಾಗಿದೆ ತೊಂಡೆಕಾಯಿ. ಕಟ್ ಮಾಡಿ ತಗೋಗುವ. ಪಾಲಿಗೆ ಬಂದದ್ದು ಪಂಚಾಮೃತ ಹೇಳಿ ಕಟ್ ಮಾಡಿಬಿಡುವ, ಇಲ್ಲ ಅಂದರೆ ಇದು ಸಿಗೋದಿಲ್ಲ ನಮಗೆ. ಇಲ್ಲೊಂದು ಉಂಟು, ಸಣ್ಣ ಇದೆ. ನನಗೆ ಈ ರೀತಿ ಚಿಕ್ಕ ಚಿಕ್ಕದು ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ಅದೊಂಥರ ಕರುಮ್ ಕರುಮ್ ಅಂತದೆ ತಿನ್ನುವಾಗ, ಹಾಗಾಗಿ ಇದು ಇಷ್ಟ ಆಗ್ತದೆ ತಿನ್ನಲಿಕ್ಕೆ. ಮತ್ತು 3-4 ಆಗಿತ್ತು. ಇಲ್ಲಿ ಬರುವ ಹಾದಿಯಲ್ಲೇ ಆಗಿದೆ, ನಮ್ಮ ಮನೆಗೆ ಬರುವ ದಾರಿಯಲ್ಲಿ. ಬರುವವರೆಲ್ಲ ತೊಂಡೆಕಾಯಿಯನ್ನು ತಿಂದ್ಕೊಂಡು ಬರ್ತಾರೆ. ಒಂದೆರಡು ಇದ್ದು ಒಂದೆರಡು ಅದನ್ನು ತಿಂದುಬಿಟ್ಟಿದ್ದಾರೆ. ಈಗ ಒಂದೇ ಇಟ್ಟಿದ್ದಾರೆ. ನಾನು ಕಟ್ ಮಾಡಬೇಕು ಅಂತ ಇದ್ದೆ, ಮತ್ತು ಅವ್ರ ಹತ್ರ ತಿನ್ನಬೇಡಿ ಅಂತ ಹೇಳೋಕ್ಕಾಗ್ತದೆಯಾ? ಅವ್ರು ತಿನ್ಕೊಂಡು ಹೋಗ್ತಾರೆ. ಹಿಂಗೆ ನೋಡಿ, ಬಳ್ಳಿ ಎಲ್ಲ ಸುಮಾರು ಹೋಗ್ಬಿಡ್ತು. ಆ ಸೈಡಂತೂ ಆಗೋದೇ ಇಲ್ಲ. ಆಗ್ತದೆ, ಆಗೋದಿಲ್ಲ ಅಂತ ಅಲ್ಲ. ನೋಡಿ ಆಗಿದೆ. ಏನಾದ್ರು ಪಕ್ಷಿ ಅಥವಾ ಪ್ರಾಣಿ ತಿನ್ಕೊಂಡು ಹೋಗ್ತದೆ, ಜಾಸ್ತಿ ಸಿಗೋದಿಲ್ಲ. ಮತ್ತು ಈ ಬೇಲಿಗೆ ಹಾಕಬಾರ್ದಿತ್ತು ಅನಿಸ್ತದೆ ನನಗೀಗ. ಚಪ್ರ ಮಾಡಿದರೆ ತುಂಬ ಸಿಕ್ತಿತ್ತು ಇನ್ನು. ದಿನ ಹೀಗೆ ಗಾಳಿ ಬೀಸ್ತದಂದರೆ ಯಾವ ಥರ ಗಾಳಿ ಬೀಸ್ತದೆ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ. ಒಂದೇ ಸಲ ಮೋಡಾಗಿ ಮಳೆ ಬಂದುಬಿಡ್ತದೆ. ಈ ರೀತಿ ಹಣ್ಣಾಗಿದ್ದೆ ಅಲ್ಲೆಲ್ಲ ತೆಗ್ದಾಕಿದ್ರೆ ಬೇಗ ಬೇರೆ ಚಿಗುರು ಬರ್ತಾ ಇರ್ತದೆ. ಮತ್ತು ನೋಡಿ, ಜಾಜಿ ಹೂಗಳು ಸುಮಾರು ಆಗಿದೆ. ಸುಮಾರು ಉದುರೋಯ್ತು, ನಾನು ಕೊಯ್ದಿಲ್ಲ, ಗಿಡದಲ್ಲೇ ಬಿಟ್ಟಿದೆ. ನೋಡಿ, ನಾನು ಹೇಳಿಲ್ವ ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಆಗ್ತದೆ ಅಂತ. ಸುಮಾರು ಮೊಕ್ಕೆಗಳೆಲ್ಲ ಆಗಿವೆ ನೋಡಿ. ಇದು ನಾಳೆ ಆಗೋ ಹೂವು. ಇದು ನಿನ್ನೆನೇ ಆಗಿಬಿಟ್ಟು ಇವತ್ತು ಹರಡಿದೆ. ನಿನ್ನೆ ಮೊಕ್ಕೆ ಇತ್ತು, ಇವತ್ತೇ ಹೂವಾಗಿದೆ. ಈ ರೀತಿ ಮಾಡಿದ್ದೀವಿ ನಾವು. ಯಾಕಂದರೆ ಇದು ನೆಲಕ್ಕೆ ಫುಲ್ ಹಬ್ಬಿಟ್ಟಿತ್ತು, ಬಳ್ಳಿಯಾಗಿ ಹಬ್ಬ ಹೋಗ್ತದೆ. ಹಾಗಾಗಿ ನಿನ್ನೆ ಅವ್ರ ಹತ್ರ ಹೇಳಿ ಇಲ್ಲಿ ಸೀರೆ ಕಟ್ಸಿದ್ದೀನಿ, ಈ ರೀತಿ ಮಾಡಿಟ್ಟಿದ್ದೀನಿ. ಇದನ್ನು ಉದ್ದುದ್ದಾಗಿರೋದೆಲ್ಲ ಕಟ್ ಮಾಡಿ ಲೆವೆಲ್ ಮಾಡಿ ಇಡಬೇಕು. ಇದೆಲ್ಲ ಕಟ್ ಮಾಡಿ ಬೇರೆ ಕಡೆ ನೆಡಬೇಕು. ಮತ್ತು ಮಣ್ಣನ್ನು ಈ ರೀತಿ ಹಾಕಿದ್ದೀವಿ, ಗಿಡಕ್ಕೆ ಏರಿಸ್ಕೊಟ್ಟಿದ್ದೀವಿ, ಗಿಡ ಚೆನ್ನಾಗಾಗಲಿ ಅಂತ. ನೋಡುವ, ಈಗ ಪೊಟ್ಲಕಾಯಿ ಬಳ್ಳಿಲಿ ಹೂಗಳಾಗಿದೆ ಅಂತ ಹೇಳಿದರು ನಮ್ಮ ಮನೆಯವರು. ನಾನು ನೋಡಿರಲಿಲ್ಲ, ಹಾಗೆ ನೋಡುವ ಅಂತ ಬಂದೆ. ಹೌದು, ಇಲ್ಲಾಗಿದೆ. ಇದ್ರ ಹೂವು ಎಷ್ಟು ಚಂದ ಇದೆ ನೋಡಿ. ನೋಡಿ, ಇಲ್ಲಿ ಹೂಗಳಾಗ್ತಾ ಇವೆ. ಸುಮಾರಾಗಿದೆ. ಇದಕ್ಕೂ ಮತ್ತೊಂದು ಗೊಬ್ಬರ ಕೊಡೋದು ಉಂಟು, ಕೊಡಬೇಕು ಆದಷ್ಟು ಬೇಗ. ಮತ್ತು ಇದಕ್ಕೂ 3ನೇ ಗೊಬ್ಬರ ಕೊಡೋದಿದೆ. ಇದು ಬಳ್ಳಿ ಆಗ್ತಾ ಹೋಗ್ತಾ ಇದೆ. ಪೂರ್ತಿ ಹಬ್ಬಿಟ್ರೆ ನಂಗೆ ಗೊಬ್ಬರ ಕೊಡಲಿಕ್ಕೆ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.